ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ವೇರು ಟೀಮ್ ಕಾಮಿಡಿ ಕಡೆಯಿಂದ ಸುರೇಶ್. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ. ಪ್ರೇಯಸಿ ಕೈ ಕೊಟ್ಲು ಅಂತ ನೇಣಿಗೇರಿದ ಕಿರ್ಕೊಂಡು ಯಾಕೆ ನೇಣಾಕೊಂಡ ಅಥವಾ ಕೊಲೆನ ಏನು ಅಂತ ನೋಡೋಣ. ಪ್ರೇಯಸಿಯು ಇನ್ನೊಬ್ಬನ ಜೊತೆ ನೋಡಿಕೊಂಡು ಕಿರ್ಕೊಂಡು ನೇಣಾಕೊಂಡಿದ್ದಂತೆ ಇದು ನಿಜ ಆದ್ರೆ ಅದನ್ನ ಅಂತ್ಯಕ್ರಿಯೆ ನಡೆಸಿದ್ದು ಊರಿನವರಂತೆ. ಪ್ರೀತಿಸಿ ಮೋಸ ಮಾಡಿದ್ದಕ್ಕಾಗಿ ನೇಣಿಗೇರಿದ ಕಿರ್ಕೊಂಡು ಈ ಬದ್ನ ಪ್ರೇಮ್ಗೆ ನ್ಯಾಯ ದೊರಕುತ್ತಾ? ನೇಣಿಗೇರಿದ ಕಿರ್ಕೊಂಡನ್ನ ಗ್ರಾಮಸ್ಥರ ಸ್ಥಳೀಯರು ನೋಡಿ ಅಂತ್ಯಕ್ರಿಯೆಯನ್ನ ನಡೆಸಿದ್ದಾರೆ. ಊರಿನ ಅಧ್ಯಕ್ಷರಾದ ವಿಕಾಸ್ ಅವರು ಕಿರ್ಕೊಂಡವನ್ನ ನೋಡಿ ಬೆಚ್ಚು ಬಿದ್ದಿದ್ದಾರೆ. ಊರಿಗೆ ಇಂಥ ಅಧ್ಯಕ್ಷರು ಇರಬೇಕು. ಗ್ರಾಮಸ್ಥಿನ ಸ್ಥಳೀಯರು ಸೇರಿ ಎಲ್ಲರೂ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ. ಗ್ರಾಮಸ್ಥರು ಸೇರಿ ಊರಿನಲ್ಲಿ ಎಲ್ಲ ಮೆರವಣಿಗೆ ಆದಲ್ಲಿ ಹೂವು ಮತ್ತು ಪುಷ್ಪಗಳ ಮಾಲೆಗಳು. ಹಾಗಾಗಿ ಅಧ್ಯಕ್ಷರು ಮನದುಂಬಿ ವ್ಯಕ್ತಪಡಿಸಿದ್ದಾರೆ ದುಃಖವನ್ನ. ಈ ಪ್ರೇಯಸಿ ಯಾರು ಮತ್ತೆ ಇದು ಆತ್ಮಹತ್ಯೆನಾ ಕೊಲೆನಾ ಅಂತ ಗೊತ್ತಾಗುತ್ತೆ ಸ್ವಲ್ಪ ಬ್ರೇಕ್ ನಂತರ. ಈ ಆತ್ಮಹತ್ಯೆಗೆ ಕುರಿತು ಅಧ್ಯಕ್ಷರು ಒಂದೆರಡು ಮಾತನಾಡಿದ್ದಾರೆ. ಅವರು ಮಾತನಾಡಿದ್ದನ್ನ ಕೇಳಿ ಬೆಚ್ಚು ಬಿದ್ದೆ. ಅದು ಏಕೆ ಅಂತ ಗೊತ್ತಾಗಬೇಕಂದ್ರೆ ಅವರ ಮಾತನ್ನ ನೀವೇ ಕೇಳಿ ಅಂತ ನಾವು ಕೇಳಿದ್ವಿ. ಅದಕ್ಕೆ ಅಧ್ಯಕ್ಷರು ಉತ್ತರ ಕೊಟ್ಟಿದ್ದೇನಂತ ಗೊತ್ತಾ? ಅದು ಕೇಳೋಕ್ಕಾಗಲ್ಲ. ಏನಕ್ಕಪ್ಪ ಅಂದ್ರೆ ಬೆಚ್ಚಾಗಿ ಬೀಳ್ತೀರಾ ಅಂದ್ರೆ ಅವ್ರು ಹೇಳ್ತಾರೆ ನೋಡಿ ಅಲ್ಲಿ. ಅಣ್ಣವ್ರೆ ಆ ಕಿರ್ಕಂಡಿ ಯಾಕೆ ಸತ್ರಿ? ಅದು ತುಂಬಾ ದೊಡ್ಡ ಕಥೆ ರೀ. ಚಿಕ್ಕದಾಗಿ ಹೇಳ್ರಿ. ಅದು ತುಂಬಾ ಹಳೆಯ ವಿಷಯ. ಏನಂದ್ರೆ ಆ ಕಿರ್ಕೊಂಡಿನ ಲವ್ ಮಾಡ್ತಾ ಇತ್ತು. ಕಿರ್ಕೊಂಡಿ ಬಾಳ ಆಸೆ ಪಟ್ಟು ಇದು ಮಾಡಕತ್ತಿದ್ದ. ಆದ್ರೆ ಕಿರ್ಕೊಂಡಾಗ ಕೈ ಕೊಟ್ಬಿಡ್ತು. ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡು ಹೋಗಿ ಈ ಪಾಪ ಕಿರ್ಕೊಂಡ ಬಂದು ನನ್ನ ಗಾಡಿ ಕೆಳಗೆ ಬಂದು ಚಪಾಟಿ ಆಗ್ಬಿಟ್ಟು ನಾನು ನೋಡ್ದೆ ಇನ್ನೂ ಸ್ವಲ್ಪ ಉಳಿದ್ಬಿಟ್ಟೆ. ಆಮೇಲೆ ಎಲ್ಲಾರು ಸೇರಿ ಅಂದ್ರೆ ನೀವೇ ಕೊಲೆ ಮಾಡಿದ್ದೀನಿ ಅಂತ ನೀವು ಇಂಡೈರೆಕ್ಟ್ ಆಗಿ ಒಪ್ಕೊಳಕತ್ತೀರಾ? ಇಲ್ಲ ಇಂಡೈರೆಕ್ಟ್ ಅಂತ ಇಲ್ಲ, ಅದು ಡೈರೆಕ್ಟ್ ಆಗಿ ಹೇಳ್ತಾ ಇದ್ವಿ ನಾವೇ ಕೊಲೆ ಮಾಡಿದ್ದು. ಹಂಗೆ ಮತ್ತೆ ಬೇರೆ ಯಾರು ಇದು ಆಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಂಗೆ ಕೊಲೆ ಮಾಡಿ ಇದು ಮಾಡ್ಬೇಕು ಹಗ್ಗ ಕಟ್ಟಿ. ಈಗ ನೀವು ನ್ಯೂಸ್ ಚಾನೆಲ್ ಅಲ್ಲಿ ಬಂದು ಹೇಳಿದ್ರಿ ಹೆಂಗೆ? ಅದೇ ನೀವೇ ಏನ್ರಿ ಮೀಡಿಯಾ ಏನ್ರಿ ನೋಡಿ ಅಧ್ಯಕ್ಷರೇ ಏನ್ ಮಾಡಿದ್ದಾರಂತ. ಇದು ಯಾಕಪ್ಪ ಅಂದ್ರೆ ಅಧ್ಯಕ್ಷರು ಮನೆಯಲ್ಲಿರುವ ಕಿರ್ಕಿಂಡಿ ಅಂದರೆ ಕಿರ್ಕೊಂಡು ಪ್ರೇಯಸಿಯಾಗಿದ್ದಳು. ಅವರಿಬ್ಬರು ಪರಸ್ಪರ ಪ್ರೀತಿಯನ್ನು ಮಾಡ್ತಿದ್ದರು. ಅದು ಈ ಅಧ್ಯಕ್ಷರಿಗೆ ಗೊತ್ತಾಗಿದೆ. ಆದ ಕಾರಣದಿಂದ ನನ್ನ ಮೇಲು ಜಾತಿಯ ಕಿರ್ಕಿಂಡಿ ಆ ಕೀಳು ಜಾತಿಯ ಕಿರ್ಕೊಂಡವನ್ನ ಪ್ರೀತಿಸಿದ್ದಾಳೆ. ಹಾಗಾಗಿ ಕಿರ್ಕೊಂಡವನ್ನ ಕೊಲ್ಲಬೇಕೆಂದು ಸಂಚಾಕಿದ್ದ ಅಧ್ಯಕ್ಷ. ಈ ಅಧ್ಯಕ್ಷ ಎಂತ ಸಾಚ ಅಂದರೆ ಅವನೇ ಅಂತ್ಯಕ್ರಿಯೆಯನ್ನು ಮಾಡಿಸಿ ಅವನೇ ಕೊಲೆಯನ್ನು ಮಾಡಿದ್ದಾನೆ. ಇಂಥ ನೀಚ ಅಧ್ಯಕ್ಷರು ಬೇಕಾ?
ಅವರ ಪರಸ್ಪರ ಪ್ರೀತಿಗೆ ಅಡ್ಡವಾದ ಅಧ್ಯಕ್ಷ. ಈತನಿಗೆ ಆಗಬೇಕಾದ ಕಠಿಣ ಶಿಕ್ಷೆಯೂ ಆಗಲೇಬೇಕು. ಹೀಗಾಗಿ ನಿಮಗೆ ಕೇಳಿಕೊಳ್ಳುವುದಿಷ್ಟೇ, ನೀವು ಪ್ರತಿಭಟನೆ ಮಾಡಬೇಕು. ಅದು ಹೇಗಪ್ಪ ಅಂದ್ರೆ ಕೆಳಗೆ ಕಾಮೆಂಟ್ ಅಲ್ಲಿ ಹಾಕಿ ಅವರಿಗೆ ಶಿಕ್ಷೆ ಏನಾಗಬೇಕಂತ. ಹಾಗೆ ಲೈಕ್ ಅನ್ನು ಒತ್ತಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇವನ ಕಾರುಬಾರು ಅಧ್ಯಕ್ಷನ ಮೋಸದಾಟ ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಹೀಗೆಲ್ಲ ಮಾಡ್ತಾರೆ, ನಮ್ಮ ಹತ್ರನೇ ತಿಂದು ನಮ್ಮ ಹತ್ರನೇ ಇರ್ತಾರೆ, ನಮ್ಮ ಜೊತೆನೂ ಇರ್ತಾರೆ, ಬೆನ್ನಿಗೆ ಮತ್ತೆ ಚೂರಿ ಹಾಕ್ಬಿಡ್ತಾರೆ. ಅದೇ ಕಾರಣಕ್ಕೆ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಶುಭವಾಗಲಿ.